ನಾಮಪದ ಅಂದ್ರೇನು ಗೊತ್ತಿಲ್ಲವಾ? ಅಥವಾ ಗುರುತಲು ಕಷ್ಟ ಆಗ್ತಾ ಇದೆಯಾ? ಇವತ್ತು ನಾಮಪದವನ್ನು ನಾವು ತುಂಬಾ ಸುಲಭವಾಗಿ ಕಲಿಯೋಣ. ಒಮ್ಮೆ ನೋಡಿದ್ರೆ ಲೈಫ್ ಲಾಂಗ್ ನೆನಪಿರೋ ಹಾಗೆ. ಬಹಳ ಜನ ನಾಮಪದ ಕೇಳಿದ್ರೆ ಕನ್ಫ್ಯೂಸ್ ಆಗ್ತಾರೆ. ಆದ್ರೆ ಅದು ತುಂಬಾ ಸಿಂಪಲ್ ಟಾಪಿಕ್. ಇವತ್ತು ನಾನು ನಿಮಗೆ ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಈ ವಿಡಿಯೋ ನಂತರ ನೀವು ಯಾವ ಸೆಂಟೆನ್ಸ್ ಅಲ್ಲೂ ಕೂಡ ನಾಮಪದ ಎಲ್ಲಿದೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಬೇಗನೆ ಗುರುತಿಸ್ತೀರಾ. ಹಂಗಾದ್ರೆ ಶುರು ಮಾಡೋಣವಾ? ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಸ್ಟೂಡೆಂಟ್ಸ್. ಇವತ್ತು ನಾಮಪದ ಅಂದ್ರೇನು ಅಂತ ತಿಳಿದುಕೊಳ್ಳೋಣ. ನಾಮಪದ ಅಂದ್ರೆ ಏನು? ಹೆಸರು. ದಟ್ ಈಸ್ ನೌನ್ ಈಸ್ ನಥಿಂಗ್ ಬಟ್ ದ ನೇಮ್. ನೇಮ್ ಅಂದ್ರೆ ಏನು? ಯಾವ್ಯಾವ್ದ್ರದ್ದು ನೇಮು ತಿಳ್ಕೊಳ್ಳೋಣವಾ? ಅದರಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ, ಟೈಪ್ಸ್. ಸೊ ನೇಮ್ಸ್ ಅಲ್ಲಿ ನಾವು ಪರ್ಸನ್ ನೇಮ್ ಆಗಿರ್ಬೋದು, ಅಂದ್ರೆ ವ್ಯಕ್ತಿ ನೇಮು, ಸ್ಥಳಗಳ ನೇಮು, ವಸ್ತುಗಳ ನೇಮು, ಪ್ರಾಣಿಗಳ ನೇಮು ಅಂದ್ರೆ ಹೆಸರುಗಳು. ವ್ಯಕ್ತಿ ಹೆಸರಾಗಿದ್ರೂ ಕೂಡ, ಸ್ಥಳಗಳ ಹೆಸರಾಗಿದ್ರೂ ಕೂಡ, ವಸ್ತುಗಳು ಹೆಸರು, ಹಾಗೆ ಪ್ರಾಣಿಗಳ ಹೆಸರಾಗಿದ್ದರೂ ಅವು ನೌನ್ ಆಗಿ ಬರುತ್ತೆ. ಇದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣವಾ? ವ್ಯಕ್ತಿ. ಇವಾಗ ನಾಮಪದ ಫಸ್ಟ್ ಅಲ್ಲಿ ನಮ್ಗೆ ಏನ್ ಬಂತು? ಕೆಟಗರಿಯಲ್ಲಿ ವ್ಯಕ್ತಿ ಅಂತ ಬಂದು. ವ್ಯಕ್ತಿ ಅಂದ್ರೆ ಯಾವ್ದಾಗಿರುತ್ತೆ? ಇವಾಗ ನೋಡಿ, ರಾಮ, ಸೀತಾ, ಶಿಕ್ಷಕ, ಇವು ಎಲ್ಲ ಕೂಡ ಪರ್ಸನಾಲಿಟಿ ಅಂದ್ರೆ ಪರ್ಸನ್ಸ್ ಎಕ್ಸಾಂಪಲ್ಸ್ ಅನ್ನ ತೋರಿಸ್ತವೆ. ಈ ತರ ಪದಗಳು ಬಂದಾಗ ನಮ್ಗೆ ಅದು ವ್ಯಕ್ತಿ ನಾಮಪದವಾಗಿ ಬರುತ್ತದೆ. ಅದನ್ನ ಕೂಡ ನಾವು ನಾಮಪದದಲ್ಲಿ ಗುರುತಿಸಬಹುದು. ಅದೇ ತರ ನಾಮಪದದಲ್ಲಿ ಸೆಕೆಂಡ್ ಕೆಟಗರಿ ಯಾವುದು? ಸ್ಥಳ ಅಂದ್ರೆ ಪ್ಲೇಸ್. ಯಾವ ತರದ್ದು? ಇವಾಗ ನೋಡಿ, ಮನೆ, ಶಾಲೆ, ಬೆಂಗಳೂರು, ಯಾವ್ದಾದ್ರು ಜಾಗದ ಬಗ್ಗೆ ಇದನ್ನ ಹೇಳ್ತಾ ಇದ್ರೆ ಅದನ್ನ ನಾವು ಸ್ಥಳ ನಾಮಪದ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಸ್ಕೂಲ್, ಹೋಮ್ ಅಂಡ್ ಎನಿ ಸಿಟೀಸ್ ಯು ಆರ್ ವಿಸಿಟಿಂಗ್. ನೆಕ್ಸ್ಟ್, ಮೂರನೇ ವಿಧ ಯಾವುದು? ವಸ್ತು ನಾಮಪದ. ವಸ್ತು ಅಂದ್ರೆ ಏನು? ಥಿಂಗ್ಸ್. ಯಾವ್ಯಾವ್ದದು? ಇದು ಪುಸ್ತಕನೂ ಆಗಿರ್ಬೋದು, ಮೇಜುನೂ ಆಗಿರ್ಬೋದು, ಪೆನ್ ಆಗಿರ್ಬೋದು. ಪುಸ್ತಕ ಅಂದ್ರೆ ಗೊತ್ತು, ಬುಕ್. ಮೇಜು ಅಂದ್ರೆ ಡೆಸ್ಕ್. ಪೆನ್ ಅಂದ್ರೆ ಪೆನ್. ಅದೇ ತರ ನಾಲ್ಕನೇ ವಿಧ ಅಂದ್ರೆ ಪ್ರಾಣಿ ನಾಮಪದ. ನಾಮಪದದಲ್ಲಿ ಕೊನೆಯದು ಬಂದ್ಬಿಟ್ಟು ಪ್ರಾಣಿ, ಎನಿಮಲ್ಸ್. ಸೊ ಎನಿಮಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು, ನಾಯಿ, ಬೆಕ್ಕು, ಆನೆ, ಈ ತರ ಯಾವುದೇ ಪ್ರಾಣಿಗಳ ಹೆಸರಿಟ್ಕೊಂಡು ಬಂದ್ರೆ ಅದನ್ನ ಪ್ರಾಣಿ ನಾಮಪದ ಅಂತ ಕರೀತಾರೆ. ಅಥವಾ ನಾಮಪದದಲ್ಲಿ ಇವು ಕೂಡ ಒಂದು ಭಾಗ. ಒಂದು ಈಸಿ ಟ್ರಿಕ್ ತಿಳ್ಕೊಳ್ಳೋಣವಾ? ಎಲ್ಲೆಲ್ಲಿ ಹೆಸರಿರುತ್ತೆ ಅದು ಕೂಡ ನಾಮಪದ. ಇಫ್ ಇಟ್ ಹ್ಯಾಸ್ ಅ ನೇಮ್, ದಟ್ ನೇಮ್ ಈಸ್ ನಾಮಪದ. ಓಕೆ, ಇದನ್ನ ನಿಮ್ಮ ಲೈಫ್ ಲಾಂಗ್ ನೆನ್ಪಿಟ್ಕೊಂಡ್ರೆ ನಾಮಪದ ಅಂತ ಡಿಫಿಕಲ್ಟೇ ಅನ್ಸೋದೇ ಇಲ್ಲ ನಿಮ್ಗೆ. ಇವಾಗ ಇದು ಟ್ರೈ ಮಾಡಿ ನೋಡೋಣ. ರಾಮ ಶಾಲೆಗೆ ಹೋಗುತ್ತಾನೆ. ಇದರಲ್ಲಿ ಯಾವ್ಯಾವ್ದು ನಾಮಪದ ನೋಡಿ ಒಂದ್ಸಲ. ವ್ಯಕ್ತಿ ನಾಮಪದ ಇದೆಯಾ? ಇದೆ. ಯಾವುದು? ರಾಮ. ಸ್ಥಳ ಇದೆಯಾ? ಇದೆ. ಯಾವುದು? ಶಾಲೆ. ಇಲ್ಲಿ ಬರೋ ನಾಮಪದಗಳು ಯಾವ್ಯಾವ್ದು? ರಾಮ ಮತ್ತೆ ಶಾಲೆ. ವ್ಯಕ್ತಿ ಮತ್ತೆ ಸ್ಥಳಗಳ ಪದ ಇರೋದು ರಾಮ ಮತ್ತೆ ಶಾಲೆಯಲ್ಲಿ. ಅವು ಇಲ್ಲಿ ನಮಗೆ ಸಿಗುವಂತ ನಾಮಪದಗಳು. ಇವಾಗ ಮುಂದಿನ ಉದಾಹರಣೆಗೆ ಹೋಗೋಣವಾ? ಅಮ್ಮ ಊಟ ಮಾಡುತ್ತಾರೆ. ನಿಮಗೆ ಸೆಂಟೆನ್ಸ್ ಓದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನನ್ನ ಚಾನಲ್ ಅಲ್ಲಿ ಹೋಗಿ ಕನ್ನಡ ಅನ್ನೋ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಬೇಸಿಕ್ಸ್ ಇಂತ್ರ ಕನ್ನಡ ಓದೋದು ಹೇಗೆ ಅಂತ ಅಲ್ಲಿ ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗುತ್ತೆ, ಹೋಗಿ ನೋಡಿ ಬನ್ನಿ. ಇಲ್ಲಿ ಅಮ್ಮ ಅನ್ನೋದು ವ್ಯಕ್ತಿ ಸೂಚಕ ಆಗತ್ತೆ, ಅದು ಬಂದ್ಬಿಟ್ಟು ನಮ್ಮ ನಾಮಪದವಾಗುತ್ತೆ. ಇವಾಗ ನೋಡಿ, ನಾಯಿ ಓಡುತ್ತಿದೆ. ಇಲ್ಲಿ ನಾಯಿ ಅನ್ನೋದು ಬಂದ್ಬಿಟ್ಟು ಅನಿಮಲ್ ಅಂದ್ರೆ ಪ್ರಾಣಿ ಸೂಚಕವಾಗತ್ತೆ. ಪ್ರಾಣಿ ಸೂಚಕ ಬಂದ್ರೆ ಅದು ನಮ್ದು ನಾಮಪದ. ಇವಾಗ ಇವೆರಡು ಟ್ರೈ ಮಾಡಿ ನೋಡೋಣ. ನಾನು ಮನೆಗೆ ಹೋಗುತ್ತೇನೆ. ಅದರಲ್ಲಿ ಮನೆ ಅನ್ನೋದು ಸ್ಥಳ ಸೂಚಕ. ಎರಡನೇದಲ್ಲಿ ಬನ್ನಿ, ಸೀತಾ ಪುಸ್ತಕ ಓದುತ್ತಾಳೆ. ಸೀತಾ ಅನ್ನೋದು ಬಂದು ವ್ಯಕ್ತಿ ಸೂಚಕ, ಪುಸ್ತಕ ಅನ್ನೋದು ಬಂದು ಥಿಂಗ್ಸ್. ಸೊ ಇಲ್ಲಿ ಟೋಟಲ್ ಆಗಿ ನಮ್ಗೆ ಸಿಗೋದು ಮನೆ, ಸೀತಾ ಮತ್ತೆ ಪುಸ್ತಕ. ಇವು ನಾಮಪದಗಳು. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೀವೇ ಟ್ರೈ ಮಾಡಿ ಮತ್ತೆ ನಿಮ್ಮ ಆನ್ಸರ್ಸ್ ಅನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನಾವು ಕಲ್ತಿದ್ದೇನು? ನಾಮಪದ ಅಂದ್ರೆ ನೇಮು. ಆ ನೇಮ್ ಹೆಸರು ಯಾವ್ದಾಗಿರ್ಬೋದು, ವ್ಯಕ್ತಿ ಸೂಚಕ ಆಗಿರ್ಬೋದು, ಸ್ಥಳ ಸೂಚಕ ಆಗಿರ್ಬೋದು, ವಸ್ತು ಸೂಚಕ ಆಗಿರ್ಬೋದು, ಅಥವಾ ಪ್ರಾಣಿ ಸೂಚಕನೂ ಆಗಿರ್ಬೋದು. ಇವು ಯಾವುದೇ ಇಲ್ಲಿ ಬಂದ್ರೂ ಕೂಡ ಅದು ನಾಮಪದ ಅಂತ ಆಗತ್ತೆ. ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ. ಈಸಿನಾ ಡಿಫಿಕಲ್ಟಾ? ಇನ್ನಷ್ಟು ಕನ್ನಡ ಪಾಠಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನರ್ಚರ್ ಮೈಂಡ್ಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಇನ್ನೊಂದು ಕನ್ನಡ ಗ್ರಾಮರ್ ಸೀರೀಸ್ ಜೊತೆ.